ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಕಡೆ ಹೇಗೆ ಮಟನ್ ಸಾಂಬಾರು ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಗೈಸ್. ಅರ್ಧ ಕೆಜಿ ಮಟನ್ ತೊಗೊಂಡಿದ್ದೀನಿ. ಅರ್ಧ ಸ್ಪೂನ್ ಮೆಣಸು, ಒಂದು ಪೀಸ್ ಚಕ್ಕೆ, ಎರಡು ಲವಂಗ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, 2 ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ಪುದೀನ ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋದು. ಮತ್ತು ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ತೊಳ್ಕೊಂಡಿರೋ ಮಟನ್ನ ಹಾಕಿ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಫ್ರೈ ಮಾಡಿದ ನಂತರ ನಾವು ರುಬ್ಕೊಂಡಿರೋ ಮಸಾಲೆನ ಹಾಕಿ ಒಂದು 2 ನಿಮಿಷ ಬೇಯಿಸಬೇಕು. ಅದ್ರ ಪಾಡ್ಗೆ ಅದು ಬೇಯ್ತಾ ಇರುತ್ತೆ. ಅದೇ ಜಾರಿಗೆ ಒಂದು ಅರ್ಧ ತೆಂಗಿನಕಾಯಿ ತುರಿ ಮತ್ತು ಒಂದು ಟೊಮೊಟೊ, ಒಂದು ಅರ್ಧ ಸ್ಪೂನ್ ಗಸಗಸೆ, ಒಂದು ಏಲಕ್ಕಿ, ಮನೇಲೇ ಮಾಡಿರೋಂಥ ಖಾರದ ಪುಡಿ ಅದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲೇ ಮಾಡ್ಕೊಂಡಿರೋಂಥ ಖಾರದ ಪುಡಿ 2 ಸ್ಪೂನು, ಮತ್ತು 2 ಸ್ಪೂನ್ ಕಡಲೆ, 1 ಸ್ಪೂನ್ ಹುರಿದಿರೋ ಕಡಲೆ ಬೀಜ, ಇದನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋದು ಗೈಸ್. ರುಬ್ಬಿದ ನಂತರ ಅದು ಬೇಯ್ತಿರುತ್ತಲ್ಲ ಮಟನ್ನು, ಅದಕ್ಕೆ ಹಾಕಿ ಆ ರುಬ್ಬಿದ ಮಸಾಲೆನ ಸ್ವಲ್ಪ ಹಂಗೆ ಬೇಯಿಸ್ಕೊಳ್ಳೋದು. ಬೇಯಿಸ್ಕೊಂಡಿದ ನಂತರ ನಿಮ್ಗೆ ಯಾರು ಬೇಕು ಅಷ್ಟು ನೀರು ಹಾಕ್ಕೊಂಡು, ನಿಮಗೆ ತೆಳ್ಳಗೆ ಬೇಕೋ ಇಲ್ಲ ಗಟ್ಟಿಗೆ ಬೇಕೋ ಆ ಥರ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 2 ವಿಷಲ್ ಕೂಗಿಸ್ಕೊಂಡ್ರೆ ಮಟನ್ ಸಾಂಬಾರು ರೆಡಿ. ನಾವು ನಮ್ಮ ಕಡೆ ಸ್ಟೈಲಲ್ಲಿ ನಾವು ಮಟನ್ ಚಿಕನ್ ಏನೇ ಮಾಡಿದ್ರು ಅದಕ್ಕಿಂತ ನಾವು ಚಾಕ್ ಇಟ್ಟಿರ್ತೀವಿ, ಅದನ್ನು ಬಿಸಿ ಮಾಡಿ ಹೊರಗಡೆಯಿಂದ ತಂದಿರ್ತಾರೆ ಅಂತೇಳಿ ಮಟನ್ನ ಅದಕ್ಕೆ ಜಂತೀವಿ ಗೈಸ್. ಈ ಥರ ಆಗಿದೆ ಮಟನ್ ಸಾಂಬಾರು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವೊಂದ್ಸಲ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಮಗಳು ಬಂದು ಹೆಂಗೈತೆ